ಆಗಿದೆ. ಈಗ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ಕಳಿಸೋಕೆ ಹೇಳಿದ್ದೀನಿ. ಅವರ ಪರಿಹಾರಕ್ಕೆ ಶಾಸಕರು ಅವರು ವೈಯಕ್ತಿಕ ಕೊಟ್ಟಿದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದಷ್ಟು ಪರಿಹಾರವನ್ನು ಕೊಡಿಸೋವಂಥ ಪ್ರಯತ್ನ ಮಾಡ್ತೀನಿ. ನಾನು ಎಲ್ರಿಗೂ, ನಮ್ಮ ಜಿಲ್ಲೆ ಇರ್ಬೋದು, ಬೇರೆ ರಾಜ್ಯದ ಎಲ್ಲ ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಪ್ರವಾಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಈ ಸ್ಥಳದ ಕೆಲವು ವ್ಯತ್ಯಾಸಗಳು ಇರಬಹುದು, ಆದರೆ ರಸ್ತೆಗಳು, ಕೆಟ್ಟಿರೋ ರಸ್ತೆಗಳಲ್ಲೂ ಆಕ್ಸಿಡೆಂಟ್ ಆಗ್ತವೆ, ಚೆನ್ನಾಗಿರೋ ರಸ್ತೆಯಲ್ಲೂ ಆಕ್ಸಿಡೆಂಟ್ ಆಗ್ತಾಯಿದೆ. ಒಂದು ಕಡೆ ಚೆನ್ನಾಗಿದ್ದರೆ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ, ಕೆಟ್ಟೋಗಿದ್ದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಆದರೆ ನಮ್ಮ ಜರ್ನಿ ಇದೆಯಲ್ಲ, ಅದು ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೆಯದು. ಪ್ರಾಣ ಹಾನಿ ಆದಾಗ ನಾವು ಎಷ್ಟೇ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಒಂದು ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ಯುವಕರು, ಹಾಗಾಗಿ ಅವರಲ್ಲಿ ನಾನು ಇನ್ನು ಮುಂದೆ ಎಲ್ಲ ಯುವಕರು ಸಹ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನೋದು ನಾನು ವಿನಂತಿ ಮಾಡ್ತೀನಿ. ಅದಕ್ಕೇನು ಪರಿಹಾರವನ್ನು ಕೊಡಬೇಕು ಅಂತ ನೆನೆ ಎಲ್ಲರೂ ಹೇಳಿದರು. ನಾನು ಡಿ ಸಿ ಅವ್ರಿಗೆ ಹೇಳಿದೆ, ಅದನ್ನು ಮುಖ್ಯಮಂತ್ರಿಯವರು ರಿಲೀಫ್ ಫಂಡಲ್ಲಿ ಕೊಡಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ. ಅದು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಈಗ ಎಸ್ಟಿಮೇಟು ಸ್ಯಾಂಕ್ಷನ್ ಆಗಿದೆ. ರಸ್ತೆ ಮತ್ತು ಗಾರ್ಡ್ ಇದನ್ನು ಮಾಡ್ತಾರಲ್ಲಿ. ಸ್ವಲ್ಪ ಕಾಂಟ್ರಾಕ್ಟ್ರು ಸ್ವಲ್ಪ ಲೇಟ್ ಮಾಡಿದಾರಂತೆ, ತಕ್ಷಣ ಮಾಡೋಕ್ಕೆ ಹೇಳ್ತೀವಿ. ಇನ್ನಿತರೆ ಅಲ್ಲಲ್ಲೇ ಆಗ್ತಾಯಿದೆ. ಮೊನ್ನೆ ಪಾಂಡುಪುರದ ಹತ್ರ ಆಗಿದ್ದು ಮಾಡಿದ್ದಾರೆ. ಬೇರೆ ಇನ್ನೆಲ್ಲಲ್ಲಿ ಮುಖ್ಯವಾಗಿ ಆಗಬೇಕು ಅದನ್ನು ಎರಡನೇ ಹಂತದಲ್ಲಿ ಮಾಡಲಿಕ್ಕೆ ಹೇಳಿದ್ದೀನಿ. ನಿಗಮದವ್ರಿಗೂ ಸಹ ಡಿ ಸಿ ಅವ್ರ ಜೊತೆ ಮಾತನಾಡಿ ತುಂಬ ತುರ್ತು ಎಲ್ಲೆಲ್ಲಿ ಆಗಬೇಕು ಈ ತಿಂಗಳೊಳಗಡೆ ಮಂಜೂರಾತಿ ಕೊಡೋಕ್ಕೆ ಹೇಳಿದ್ದೀನಿ. ಅದು ಸ್ಯಾಂಕ್ಷನ್ ಆಗಿದೆ, ಏನಿಲ್ಲ, ಆಕ್ಸಿಡೆಂಟ್ ಆಗಿದೆ. ಆ ಸ್ಥಳದಲ್ಲಿ ರೋಡ್ ವೈಡನಿಂಗ್ ಆಗಿ ಒಂದು ಗಾರ್ಡನ್ನು ಮಾಡೋ ಅಂಥದ್ದು ಒಂದು ಆಗಿದೆ, ಸ್ಯಾಂಕ್ಷನ್ ಆಗಿದೆ, ತಕ್ಷಣ ಮಾಡ್ತಾರೆ.